ಬೇಬಿ, ಏ ಬೇಬಿ, ಬೇಬಿ, ಹೇ ಬೇಬಿ, ಏನತ್ತೆ? ಏ ಕಾಫಿ ಕಾಸ್ಕೊಡಿ ಒಂದು ಲೋಟನ. ಕಾಫಿ ಕುಡಿ ಹಂಗಾಗೈತೆ. ನಾನು ಅತ್ತೆ ಅಡುಗೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಅಡುಗೆ ಮಾಡಬೇಕು, ಲೇಟ್ ಆಗೈತೆ. ಆಗ್ಲೆಲ್ಲ ಯೋಸತ್ತಿಗೆ ಕಾಸ್ಕೊಡೋಣ. ಏನು ನನಗೆ ಅವಾಗಿಂದನೂ ನಾನು ಬಂದಾಗಿಂದ ಒಂದು ಬದುಕು ಮುಟ್ಟಲ್ಲ ನೀನೇನು. ಒಂದು ಲೋಟ ಕಾಫಿನ ನಾನು ಕಾಸ್ಕೊಂಡು ಕುಡಿಯೋಕ್ಕಾಗಲ್ವೇ? ಸುಮ್ಮನೆ ಕುಕ್ಕಬಾರ್ದು ಅತ್ತೆ. ಎಷ್ಟು ಹೇಳಿದ್ರು ಸುಮ್ಮನೆ ಕುಕ್ಕಂತೀಯ. ಅಲ್ಲ, ಒಂದು ಲೋಟ ಕಾಫಿ ಕಾಸ್ಕೊಡು. ಕಾಫಿ ಒಂದಿಟ್ಟು ಕುಡಿಯಂಗಾಗುತ್ತೆ. ಆಗ್ಲಲ್ಲ ನನಗೆ ತಲೆನೋವು ಜಾಸ್ತಿ. ಒಂದು ಸ್ವಲ್ಪ ಕುಡಿಯಂಗಾಗುತ್ತೆ. ಒಂದು ಲೋಟ ಕಾಸ್ಕೊಡು. ಅದಕ್ಕೆ ಏನು ಮಾಡ್ತಾ ಇದ್ದೀರಾ? ಬದನೆಕಾಯಿ ಬಜ್ಜಿ ಮಾಡ್ತಾ ಇದ್ದೀರಾ? ಬದನೆಕಾಯಿ ಬೇಯಿಸಿದ್ದೀರಾ? ಬಜ್ಜಿ ಮಾಡ್ತಾ ಇದ್ದೀನಿ. ಯಾಕೆ ಮಾಡಬಾರ್ದಾ? ಅಯ್ಯೋ ಬೇಡ ಅದಕ್ಕೆ, ಪ್ಲೀಸ್ ಬಜ್ಜಿ ಮಾತ್ರ ಮಾಡಬೇಡಿ. ನನಗೆ ಬೇರೆದೇನಾದರೂ ಮಾಡಿ. ಬಜ್ಜಿ ತಿಂದರೆ ನನಗೆ ಆಗೋದಿಲ್ಲ. ಬದನೆಕಾಯಿ ಬಜ್ಜಿ ಆಗೋದಿಲ್ಲ ನನಗೆ. ಯಪ್ಪ, ಬದನೆಕಾಯಿ ಬಜ್ಜಿ ಅಂದರೆ ನನಗೆ ಒಂಥರ. ಅದರಲ್ಲಿ ಹುಳ ನೋಡಿಬಿಟ್ರೆ ನನಗೆ ಯಪ್ಪ ಬದನೆಕಾಯಿನೇ ತಿನ್ನಲ್ಲ. ಅದಕ್ಕೆ ಪ್ಲೀಸ್ ಮಾಡಬೇಡ್ರಿ. ನನಗೇನಾದರೂ ಬೇರೆ ಮಾಡಿಕೊಡ್ರಿ. ಅದಕ್ಕೆ ಸ್ವಲ್ಪ ಚಟ್ನಿ ಏನಾದರೂ ಮಾಡಿಕೊಡಿ. ಕಡಲೆ ಬೀಜದ ಚಟ್ನಿನೋ ಬೇರೆ ಏನಾದರೂ ಚಟ್ನಿನೋ ಕೆಂಪು ಚಟ್ನಿನೋ ಏನಾದರೂ ಮಾಡಿಕೊಡಿ. ಅದಕ್ಕೆ ನನಗಂತೂ ತಿನ್ನೋಕ್ಕಾಗಲ್ಲ. ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ. ಒಂದು ಸತಿಗೆ ಅದನ್ನೇ ಉಣ್ಣು. ಇಲ್ಲ ಈಗಳಮ್ಮ ಬೇರೆದು ಬೇಕಂದ್ರೆ ಮಾಡ್ಕೆ. ನನಗೆ ಓಟು ಮಾಡೋಕ್ಕಾಗಲ್ಲ ನೋಡು. ಮಾಡ್ಕೊಡಿ ಅತ್ಲಾಗಿ ಹೋದ್ರೂ ಹೋಗಿ. ಅವಳು ಉಂಬಲ್ಲ ಅಂತಾಳೆ. ಬಜ್ಜಿ ಅಳ್ಗೊಂಡ್ರೆ ಆಗಲ್ಲ, ಗ್ಯಾಸ್ಟಿಕ್ ಕೇಳೋಳು ಉಂಬಲ್ಲ. ಒಂದು ಸತಿ ಬದನೆಕಾಯಿ ಬಜ್ಜಿಗೆ ಹುಳ ಸಿಕ್ಕಿತ್ತು. ಅವಾಗಿಂದಲೂ ಉಂದಂಗದ್ಲ ಅವಳು. ಬದನೆಕಾಯಿ ಬಜ್ಜಿನ. ಅಯ್ಯೋ ಯಾವಾಗಲೂ ಒಂದು ಸತಿ ಹಂಗಾಗಿರುತ್ತೆ. ಚೆನ್ನಾಗಿದೆ ವೇಳೆ ಬದನೆಕಾಯಿ. ಇಲ್ಲೇ ಬಂದಾರ್ಥ ತಾಣಿದ್ದೆ. ಅದನ್ನೇ ಬಜ್ಜಿ ಮಾಡ್ತೀನಿ ಕಣತ್ತೆ. ಅಯ್ಯೋ ಬೇಡ ಅದಕ್ಕೆ, ನನಗೆ ತಿನ್ನಲ್ಲ ನಾನು. ಅಯ್ಯೋ ಏನಾದರೂ ಎಲ್ಪ್ ಮಾಡ್ತೀಯಾ? ಎಲ್ಪ್ ಮಾಡೋದಿಲ್ಲ ಬಾ. ಮತ್ತೆ ನೀನೇನೆ ಸ್ವಲ್ಪ ಟೊಮೊಟೊ ಗೊಜ್ಜು, ಟೊಮೊಟೊ ಚಟ್ನಿನ ಟೊಮೊಟೊ ಏನಾದರೂ ಹಚ್ಕೊಬಿಟ್ಟು ಟೊಮೊಟೊ ಗೊಜ್ಜು ಮಾಡ್ಕೊ. ಚೆನ್ನಾಗಿರುತ್ತೆ. ಎಣ್ಣೆ ಹುರಿದ್ಬಿಟ್ಟು ಹಸಿಮೆಣ್ಸಿನ್ಕಾಯಿನೂ ಟೊಮೊಟೊ ಎಲ್ಲನ ಎಣ್ಣೆ ಹುರಿದು ಕಿವುಚು ಚೆನ್ನಾಗಿರುತ್ತೆ. ಬಾ ಇಲ್ಲಿ, ಅದನ್ನೆಲ್ಲ ನಾನು ಹಚ್ಕೊಡ್ತೀನಿ. ಅಯ್ಯೋ ಅದಕ್ಕೆ ನನಗೆ ನಾನು ಮಾಡಿರೋ ತಿನ್ನೋಕ್ಕಾಗಲ್ಲ. ನೀವೇ ಮಾಡಿಕೊಡಿ. ಅದಕ್ಕೆ ನಿಮ್ಮ ಕೈಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಪ್ಲೀಸ್ ಅದಕ್ಕೆ ಇಲ್ಲ ಅಂದಂಗೆ ಮಾಡಿಕೊಡಿ. ಒಂದೆರಡು ಪಾತ್ರೆನ ತೊಳ್ಕೊಂಬ ಹೋಗಿ. ಸುಮ್ಮನೆ ಕುಕ್ಕಣಿದ್ರೆ ನಾನೇ ಎಲ್ಲ ಮಾಡ್ಕೊಂಡ್ರೆ ಆಗಲ್ಲ. ಅವತ್ತೇನೋ ಸುಮ್ಮನೆ ಕುಕ್ಕಂಬತ್ತೆ, ನೀನು ಸುಮ್ಮನೆ ಕುಕ್ಕಂತೀಯ. ಪ್ಲೀಸ್ ಅದಕ್ಕೆ ಮಾಡಿಕೊಡಿ. ಪ್ಲೀಸ್ ಇಲ್ಲ ಅಂದಂಗೆ ಮಾಡಿಕೊಡ್ಬೇಕು ನೀವು. ಮಾಡ್ಕೊಡ್ತೀನಿ. ಪಾತ್ರೆ ತೊಳ್ಕೊಬರೋ ಹೋಗು. ತೊಳಿತಾಳೆ ಹೋಗಿ. ಹೋಗಿ ತೊಳಿತಾಳೆ. ಏನು ಲಲಿತಕ್ಕ ಏನೋ ಹೇಳ್ತಾ ಇದ್ಲು ಸೊಸೆ? ಅವಳು ಒಂದು ಲೋಟ ಕಾಫಿ ಕಾಸ್ಕೊಡು ಅಂತಂದೆ. ಅದಕ್ಕೇನೆ ಅಗಲೆಲ್ಲ ಕಾಫಿ ಕುಡಿತೀಯ? ಬೇಡ ಕಡತ್ತೆ, ಕುಡಿಬೇಡ ಅಂತಾಳೆ. ಇಪ್ಪ ಈಗಿನ ಸೊಸೆರು ಒಂದು ಈಟ್ ಹೇಳಿದ ಮತ್ತೆ ಕೇಳಲ್ಲ ಕಣಿ. ನನ್ನ ಮಗಳು ಬದನೆಕಾಯಿ ಬಜ್ಜಿ ತಿಂಬಲ್ಲ. ಅವಳು ಒಂದ್ಸತಿ ಹುಳ ನೋಡಿದ್ಲೇಳು. ಅವಾಗಿಂದ ಅವಳು ನಮ್ಮ ಮಗಳು ಇವಳು ತಿಂಬಲ್ಲ. ಅದಕ್ಕೇನೆ ನಾವು ಇವಾಗ ಬೇರೆದೇನ ಮಾಡ್ಕೊಡಮ್ಮ ಅಂತ ಹೇಳ್ದೆ. ಅದಕ್ಕೆ ಅವಳು ಗುಣ ಅಂತಾಳೆ. ಪಾತ್ರೆ ತೊಳಿ ಅಂತಿದ್ಲು. ಪಾತ್ರೆ ತೊಳಿ ಅಂತಾರೆ. ಮನೆ ಹೆಣ್ಮಕ್ಳು ಯಾರನ್ನ ಪಾತ್ರೆ ತೊಳಿತಾರೇನಕ್ಕ? ನನಗೆ ಅವತ್ತಿಗೆ ಪಾತ್ರೆ ತೊಳ್ಕೊಡು, ಕಸ ಹೊಡ್ಕೊಡು ಎಲ್ಲ ಹೇಳ್ತೈತೆ. ಅಯ್ಯೋ ಅಮ್ಮ ಒಂದು ಮಾಡ್ಕೊಡ್ತಾಳೆ ಹೋಗುತ್ತೆ. ಅಲ್ಲ ಹೆಣ್ಮಕ್ಳು ಯಾರನ್ನ ಬಂದಿರೋರು ಯಾರನ್ನ ಮಾಡ್ತಾರೇನಮ್ಮ? ಯಾರು ಮಾಡಲ್ಲ. ಯಾರು ಮಾಡ್ತಾರತ್ತು? ಬಂದಿರೋರು ಯಾರು ಮಾಡಲ್ಲ. ಸುಮ್ಮನೆ ಇರಬೇಕು. ಯಾರು ಮಾಡೋದಿಲ್ಲ ನೋಡಮ್ಮ. ಅದಕ್ಕೆ ನನ್ನ ಏನು ಹಂಗೇನೆ ಪಾತ್ರೆ ತೊಳ್ಕೊಡು, ಒಂದು ಸ್ವಲ್ಪ ಕಸ ಹೊಡಿ, ನೆಲ ಒರೆಸಿ ಎಲ್ಲ ಹೇಳುತ್ತೆ. ಇವಮ್ಮ ಇವನ್ ಕಡಿಕೆ ನೋಡು ಕಮಲಮ್ಮ. ಏನೋ ಅಪರೂಪಕ್ಕೆ ಬಂದರೆ ಬಿಡತ್ತಾಗೆ ಮಾಡಲಿಲ್ಲ ಅಂದ್ರೆ ನಡಿತೈತೆ ಅನ್ಬೋದು. ಅಪರೂಪಕ್ಕೆ ಬಂದಿದ್ರೆ ಇಲ್ಲೇ ಇದ್ದಾಳೆ ಅಂದಮೇಲೆ ಮಾಡಬೇಕಮ್ಮ. ಅನುಸರಿಸ್ಕೊಂಡು ಅವಳು ಸಿಟ್ಟಾದರೆ ಅವಳಿವಾಗ ಏನಾನು ಮಾತಾಡೀನಿ ಎಲ್ಲ ಸಾವಾಸ. ಸುಮ್ಮನೆ ಅನುಸರಿಸ್ಕೊಂಡು ಮಾಡಬೇಕು. ಬಂದು ಇದ್ದೀವಿ ಅಂದಮೇಲೆ ಏನು ಬಿಡಪ್ಪ ಅಂಬ ಅಪರೂಪಕ್ಕೆ ಬಂದವಳೆ ಗಂಡನ ಮನೆಯಿಂದ ಅಲ್ಲೇ ಇದ್ದಾಳೆ ಅನ್ಬೋದಾಯಿತು. ಅವರು ಕರ್ಕೊಂಡು ಹೋಗಂಗಿಲ್ಲ ಕಮಲಮ್ಮ. ಇವಾಗ ನೋಡಿರಿ ಇವ್ರು ಬಂದು ನನ್ನ ಸೊಸೆ ಇಲ್ಲ, ನನ್ನ ಸೊಸೆ ಇಲ್ಲೇ ಇದ್ದಾಳೆ. ಇವಾಗೇನೋ ಹೊಸವಸ್ತ್ರ ಒಂದು 2 ದಿನ ಸುಮ್ಮನೆ ಇರ್ತಾಳೆ. ಬಂದು ಇನ್ನೊಂದು ವಾರ ಆಗೈತೆ ಅಷ್ಟೇ. ಅವಳು ಎಲ್ಲ ಮನೆಯೆಲ್ಲ ಖಾಲಿ ಮಾಡ್ಕೊಂಬಂದ್ರು. ಒಂದು ವಾರ ಆಗೈತೆ ಅಷ್ಟೇ. ಇನ್ನೊಂದು 2 ದಿನ ಹೋದ್ರೆ ಅವಳು ಏನೋ ಒಂದು ಅಂಬ್ತಾಳೆ. ಯಾಕೆ ಬೇಕಾ ಆಮೇಲೆ? ಅಯ್ಯೋ ಅವಳು ಬಂದಿರೋದೇನು ಕ್ಲಲ್ತಕಯ್ಯ ಮಾಡೋಕ್ಕೆ. ನೀ ಮಾಡಲೇ ಬಿಡು. ಏನು ಅವಳೇನೇನು ಏನು ಇಲ್ಲೇನು ಕೂಕಮ್ಮಕ್ಕೆ ಬಂದವಳೆ. ಸಾಸಿ ಅಂದಮೇಲೆ ಮಾಡಿಕ್ತಾಳೆ ಮನೆ ಹೆಣ್ಮಗಳು. ಇವಳೇನು ಮಾಡೋ ಅಂಥದ್ದಿಲ್ಲ. ಮಾಡ್ದವಳು ಬಿಡು. ಹಂಗನ ಸುಮ್ಮನೆ ಇರ್ತಾಳೆ. ಇನ್ನೊಬ್ರು ಯಾರನ್ನಾಗಿದ್ರೆ ಮಾತಾಡೋರು ಒಟ್ಟು ಯಾಕೆ ಒಂದು 2 ದಿನ ಅಂತ. ಅವ್ರೇನು ಮಾಡೋಣ? ಕರ್ಕೊಂಡು ಹೋಗಂಗೆ ಇಲ್ಲ. ಬಿಡಮ್ಮ, ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅಷ್ಟೇ ಹೋಯ್ತು. ನಾನು ಹೋಗಲ್ಲ, ಸುಮ್ಮನಿರು. ಇಷ್ಟು ದಿವಸ ಆದ್ಮೇಲೆ ಹೋದ್ರೆ ನನಗೂ ಮರ್ಯಾದಿರಲ್ಲ. ನಾನು ಹೋಗಲ್ಲ ಲಲಿತಕ್ಕಯ್ಯ. ಎಂತಲೇ ಬರಲಿ ಹೇಳು. ಅವ್ನು ಬರಲಿ ಹೇಳ್ತೀನಿ ಸರಿಯಾಗಿ. ನಾನು ಏನಿಲ್ಲ ಜಾಡ್ಸ್ಬಿಡುತ್ತೆ. ನನಗೆ ಹಂಗೆ ಎಷ್ಟು ಸಿಟ್ಕೊಂಡೈತೆ ಅಂದ್ರೆ ಇಷ್ಟು ದಿವಸ ಆದಮೇಲೆ ಹೋದ್ರೆ ಯಾರನ್ನು ಏನಂತಾರೆ? ನಾಳೆ 1 ವರ್ಷ 2 ವರ್ಷ ಆಗ್ತಾ ಬಂತಲ್ಲ ಇಲ್ಲೇ ಸೇರ್ಕೊಂಡು ನಾನು ಬಂದು ಅವ್ನು ಹೆಂಡ್ತಿ ಬೇಕು ಅಂತೇಳಿ ಕರ್ಕೊಂಡು ಹೋಗೋಕ್ಕೆ ನಾನೇನು ಹೋಗಲ್ಲ. ಬಂದ್ರೂ ನಾನು ಡೈವರ್ಸ್ ಕೊಡ್ತೀನಿ. ಹಂಗೆ ಅಂದ್ಬಾರ್ದು ಕಣಮ್ಮ. ಎಲ್ಲಿರ್ಬೇಕು ಅಲ್ಲಿರ್ಬೇಕು. ಸುಮ್ಕಿ ಇರ್ತೀನಿ. ಇಲ್ಲ ಇದ್ದಾಳೆ. ಇವಾಗ ಹೋದ್ರೆ ಬೆಲೆ ಕೊಡಲ್ಲ. ಸದ್ರ ತಕೊಂತಾರೆ. ಇಲ್ಲೇ ಇರ್ಲೇಳು ಲಲಿತಕ್ಕಯ್ಯ. ಏನು ಇವಾಗೇನು ಹೆಣ್ಮಕ್ಳಿಗೆ 100 ದಾರಿ ದುಡ್ಕೊಂಡು ತಿಮ್ಮೋದು. ಇಲ್ಲೇ ಇರ್ಲೇಳು ಬಿಡು. ಅಲ್ಲ ಇವ್ರು ಒಟ್ಟುನು ಸುಮ್ಮನಿರಲ್ಲ. ನಮ್ಮ ಹುಡುಗರು ಏನಾನ ಒಂದು ಅಂಬೋದು. ಅವ್ರ ಮೊದಲೇ ಸಿಟ್ನಾರ ಒಂದಿಟ್ಟು ನಮ್ಮ ಹುಡುಗರು. ಅದಕ್ಕೇನಿ ಇವಳು ಸುಮ್ಮನಿರಲ್ಲ. ಏನಾನ ಒಂದು ಮಾತಾಡ್ತಿರ್ತಾಳೆ. ಅದಕ್ಕಾಗಿನ
ಏನು ಅಂಬಲ್ಲ, ಏನಂದ್ರೂ ಹೋಗಲ್ಲ, ಏನು ಅನ್ಲಿಲ್ಲ ಅಂದ್ರೂ ಹೋಗಲ್ಲ, ನಾನಂತೂ ಹೋಗಲ್ಲ. ನನ್ನ ಕಾಲಿಗೆ ಕಲಿಸ್ ದಿವಸ ಆಗೈತೆ, ಹೆಂಗೆ ಹೋಗೋಣಕ್ಕ? ನಮ್ಮಮ್ಮ ಹೋಗು ಅಂಬುತ್ತೆ. ನಾನು ಮಾತ್ರ ಹೋಗೋದಿಲ್ಲ ನೋಡು. ಬಿಡು, ಏನು ಹೋಗ್ಬೇಡ. ಏನು ಗಂಡನ ಬಿಟ್ಟು ಕಾపుರ ಮಾಡೋರು ಎಷ್ಟು ಜನ ಇಲ್ಲ. ಅಲ್ಲ ಹಂಗೆ ಅನ್ಬೋದು, ದುಡ್ಕೊಂಡು ತಿನ್ಬೇಕಡಮ್ಮ, ಮಾಡಬೇಕು ನಾಕ ಮಕ್ಕನ. ನಾವು ಅದೇ ಹೇಳ್ತೀವಿ ಇವಳಿಗೆ ಮಾಡ್ಕೊಂಡು ನಮ್ಮ ಅಂತ ಹೇಳಿ ಇವಳು ಮಾಡಲ್ಲ. ಯಾತನಾಗಲಿ ಯಾತನ ಮಾಡ್ಬೇಕು, ಹೆಸ್ರಕ್ಕೆ ಯಾತನ ಕಸ ಮೊಸರೆ ಮಾಡ್ಕೊಡೋದು ಅದು ಇದು ಮಾಡ್ಕೊಡ್ಬೇಕಮ್ಮ. ಮನೆಯಾಗ ಇದೀವನ ಮೇಲೆ ಮಾಡಿಕೊಟ್ರೆ ತಾನೇ ಅವರು ಏನಾನ ಮಾಡಿಕೊಡು ಅಂತ ಹೇಳ್ತೀನಿ. ಮತ್ತು ಏನಾನ ಮಾಡ್ಕೊಡ್ಬೇಕು ನೀನು, ಏನೋ ಹೊಸ ಹಂಗೆ ಮಾಡಿಕೊಡ್ಬೇಕಮ್ಮ. ಇನ್ನೇನು ಮಾಡೋಕ್ಕಾಗುತ್ತೆ, ಬಂದಿದೀಯ ಮಾಡಿಕೊಡು. ನಾನಂತೂ ಹೋಗಲ್ಲಮ್ಮ ಗಂಡನ ಮನೆಗೆ. ಅವ್ರು ಬಂದರೂ ಹೋಗಲ್ಲ, ಅವ್ರು ಕರೆದ್ರೂ ಹೋಗಲ್ಲ, ಅವ್ರು ಏನೇ ತಂದು ಕೊಡ್ತಾರೆ ಅಂದರೂ ಹೋಗಲ್ಲ ನಾನು. ಅಲ್ಲ ಅಮ್ಮಣಿ, ಅವರಾಗಿ ಅವ್ರು ಬಂದರೆ ಹೋಗು, ನೀನಾಗಿ ನೀನೇನು ಹೋಗಬೇಡ. ಅವರಾಗಿ ಅವ್ರು ಬಂದು ಕರೆದವ್ರೆ ಅಂದರೆ ಹೋಗಮ್ಮ, ಹೋಗಿ ಕಾಪುರ ಮಾಡಬೇಕು, ಎಲ್ಲಿರ್ಬೇಕಲ್ಲಿರಬೇಕು. ಇಲ್ಲ, ನಾನಂತೂ ಹೋಗಲ್ಲ. ಹೋಗಲ್ಲ ಅಂದರೆ ಹೋಗಲ್ಲ ಅಷ್ಟೆ. ನಾನು ಇದ್ದಿದ್ದಾಗೆ ಇರ್ತೀನಿ ಹೊರತು ನಾನು ಮಾತ್ರ ಹೋಗಲ್ಲಮ್ಮ ತಾಯಿ. ನನ್ನ ಪಾಡಿಗೆ ನಾನು ನೆಮ್ಮದಿಯಾಗಿರ್ತೀನಿ. ನಾನು ಹೋಗಲ್ಲ ಎಂಬಕ್ಕಾಗಲ್ಲ. ಹೊಸಾರು ಸವಾಸ ಯಾರು ಹೊಸಾರ್ಗು ಅಕ್ಕ ಎಷ್ಟೊಂದು ಜನಕ್ಕೆ ನಮ್ಮ ಬೇಸಾಕೋಬೇಕು ಮುದ್ದೆನ. ಏನು ಗಂಡ ಹೆಂಡ್ತಿಗೆ ಆರಾಮ ಮಾಡ್ಕೊಂಡಿರೋದಾದ್ರೆ ಮಾಡ್ಕೊಂಡಿರ್ಬೋದು. ಅಷ್ಟೊಂದು ಜನಕ್ಕೆ ಅತ್ತೆ ಮಾವ ಅವರು ನಮ್ಮ ಹೆಣ್ಮಕ್ಳು ಅವರು ಅಲ್ಲೇ ಇದ್ದಾರೆ, ಅವ್ರ ಮಕ್ಕಳು ಎಲ್ಲ ಬರ್ತಾರೆ. ಎಷ್ಟು ಜನಕ್ಕೆ ಅಂತ ಬೇಸಾಕನ. ಅವ್ರ ಮೊಮ್ಮಕ್ಕಳಿಗೆಲ್ಲ ಒಂದೊಂದು ದಿನ ಇಲ್ಲೇ ಮಾಡೋ ಅಡುಗೆನ ಅಂಬ್ತಾರೆ, ಒಂದೊಂದು ದಿನ ಸಾಂಬಾರೆಲ್ಲ ತಗೊಂಡೋಗ್ತಾರೆ. ನಮ್ಮ ಅತ್ತೆ ಮಾವನ ಬಟ್ಟೆ ಎಲ್ಲ ಒಗಿಬೇಕು. ಎಷ್ಟು ಕಷ್ಟ ಗೊತ್ತೇ, ಆಗಲ್ಲ. ಗಂಡ ಹೆಂಡ್ತಿಗಾದರೆ ಆರಾಮಾಗಿ ಇಬ್ಬರೊಳಗೆ ಒಂದು ಸ್ವಲ್ಪ ತಿಂಡಿ ಮಾಡ್ಕೊಂಡು ಸ್ವಲ್ಪ ಸಾಂಬಾರನ್ನ ಮಾಡಿಕೊಂಡು ಸ್ವಲ್ಪ ಬಟ್ಟೆ ಗಿಟ್ಟೆ ತೊಳ್ಕೊಂಡು ಇಬ್ಬರವನು ಆರಾಮಾಗಿರ್ಬೋದು. ಅಷ್ಟಾರ್ದು ಸಾಕ್ರಿ ಮಾಡ್ಬೇಕಂದ್ರೆ ಆಗಲ್ಲ. ಆಗಲ್ಲ ಹೇಳ, 30 ಸಾವಿರ ಸಾಕ್ರಿನ ಮಾಡ್ಬೇಕಂದ್ರೆ ಆಗಲ್ಲ. ಎಂಥರನಾಗಲಿ ಸಾಕದಂಗಾಗುತ್ತೆ ಯಪ್ಪ. ಮನೆಯಾಗೋದು ಬದುಕೊಂಬಂಗಾಗುತ್ತೆ. ಎಷ್ಟು ಕೆಲಸ ಗೊತ್ತೇ ಮನೆಯಾಗೆ. ನಾನು ಅದಕ್ಕೆ ಮತ್ತೆ ಯಾರು ಸಾಕ್ರಿ ಮಾಡೋಕ್ಕಾಗಲ್ಲ, ಆರಾಮಾಗಿರೋಣ ಅಂತ ನಾನು ಬಂದಿದ್ದಿಲ್ಲಿ. ಅಯ್ಯಪ್ಪ, ನನಗೆ ನಮ್ಮ ಅಯ್ಯಪ್ಪನ ಒಬ್ಬನು ಸಾಕ್ರೆ ಆದರೆ ಮಾಡ್ಬೋದು. ಅವನು ನಮ್ಮ ಅಯ್ಯಪ್ಪ ತಂಗ್ಳು ಸರಂಬಲ್ಲ ಅಕ್ಕ, ಇವತ್ತು ಮಾಡಿರೋ ಸರ್ ನಾಳೆ ತಿನ್ನಲ್ಲ ಅಲ್ಲೇನೆ. ತಿನ್ಬೇಕಪ್ಪ, ಹಂಗಾದರೆ ಎಷ್ಟೋ ಬೆಸ್ಟ್. ಒಂದು ಸ್ವಲ್ಪ ನಮ್ಮ ಮನೆಯಾಗ ನೋಡು, ನಮ್ಮಮ್ಮಯ್ಯ ಮಾಡಿದ್ರು, ನಮ್ಮಪ್ಪಯ್ಯ ತಿಂತೈತಿ ತಂಗ್ಳು ಸಾರ. ಅಲ್ಲಿ ಅಯ್ಯಪ್ಪ ನನ್ನ ಗಂಡ ತಿಂಬಲ್ಲ, ಅದರ್ದೇ ಬೇಜಾರು. ಏನೇನೋ ಈಗ ಮಾಡಿರ್ತೀವಿ ಅನ್ಕೆ ಸಾಂಬಾರು, ನಮ್ಮ ಅತ್ತೆನೂ ತಿನ್ಬಲ್ಲ, ಮನೆಗೆ ಯಾರೂ ತಿಂಬಲ್ಲ. ನನ್ನ ಗಂಡ ಒಮ್ಮೆ ಬೇರೆ ಕರ್ಕೊಂಡು ಹೋಗಿರೋಣ ಅಂತಂದರೆ ಅವನದು ಅದೇ ಗೋಳೆ, ಅಪ್ಪ ಅಮ್ಮನ ಬಿಟ್ಟು ಬರೋಲ್ಲ ಅಂತಾನೆ. ಅದಕ್ಕೇನೆ ನಾನಂತೂ ಹೋಗಲ್ಲಪ್ಪ. ಓಟೋರು ಸಾಕ್ರಿ ಮಾಡೋಕ್ಕಾಗಲ್ಲ, ನನ್ನ ಕೈಲಂತೂ ಆಗಲ್ಲ. ನಾನಂತೂ ಹೋಗಲ್ಲ ಯಮ್ಮ. ನೋಡಿ ಹೇಳಿರ್ತೀನಿ, ಅವ್ರು ಬಂದು ಕರೆದ್ರೂ ನಾನಂತೂ ಹೋಗಲ್ಲ ಅಂದರೆ ಹೋಗಲ್ಲ. ನನ್ನ ಪಾಡಿಗೆ ನಾನು ಸುಮ್ಮನೆ ಇಲ್ಲಿರ್ತೀನಿ. ಹಿಂಗಂದ್ರೆ ಹೆಂಗಮ್ಮ, ಬಲವಂತ ಮಾಡಿ ಕಳ್ಸೋಕ್ಕಾಗಲ್ಲ. ನೀನು ಮಾಡೋಕ್ಕಾಗುತ್ತೆ, ಬುದ್ಧಿವಂತಿಕೆಯಿಂದನೇ ಮಾಡ್ಕೊಂಡು ಉಣ್ಬೇಕಷ್ಟೇ ನೀನು. ಈಗ ಬಲವಂತ ಮಾಡಿ ಕಳ್ಸೋಕ್ಕಾಗಲ್ಲ ಕಮಲಮ್ಮ. ಇಷ್ಟ ಇಲ್ಲ ನಾನು ಹೋಗಲ್ಲ ಅಂತ ಹೇಳಿದ ಮೇಲೆ ನಾನು ಹೋಗಮ್ಮ ಅಂತ ಹೇಳೋಕ್ಕಾಗಲ್ಲ ಅಷ್ಟೇ. ನಾನಂತೂ ಹೇಳಿರ್ತೀನಿ, ಇರೋದೇ ಹೇಳ್ತೀನಿ. ಅಣ್ಣ ಇರೋನಾಗಲಿ ಅತ್ತಿಗೆ ಇರೋನಾಗಲಿ ಯಾರು ಏನಾನ ಅಂತಾರೋ, ಅವ್ರಂತಾರೆ ಇವ್ರಂತಾರೆ, ಅತ್ತಿಗೆ ಅಂಬುತ್ತೆ ಅಣ್ಣ ಎಂತಾನೆ, ಅವೆಲ್ಲ ಬೇಡ ನನಗೆ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗಳು ಹೋಗೋದೇ ಇಲ್ಲ. ನಾನು ಹೋಗಿ ಅವ್ರು ಸಾಕ್ರಿ ಮಾಡೋಕ್ಕಾಗೋದಿಲ್ಲ, ಅಲ್ಲಿರೋಕ್ಕಾಗಲ್ಲ ಅಂತೇಳಿ ಹೋಗೋದೇ ಇಲ್ಲ ಅಂತ ಹೇಳ್ದವಳೆ. ಏನು ಮಾಡಬೇಕು ಏನೋ. ಅವ್ರ ಅಣ್ಣ ಬೇರೆ ಇದ್ದಾರೆ, ಅವ್ರ ಅಣ್ಣ ಅವ್ರ ಅತ್ತಿಗೆ ಇವರಿದ್ರಿಗೆಲ್ಲ ಸಾದ್ರ ಆಗ್ತಾಳೆ. ಹೋಗ್ಬೇಕು, ಈಗಿನ ನೋಡ್ಕೊಬಾರ್ದು ಅಮ್ಮಂಗಾಗುತ್ತೆ. ಅವಳು ನೋಡಿರಿ, ನಾನು ಹೋಗೋದಿಲ್ಲ, ನೀನು ನನ್ನ ಬಲವಂತ ಮಾಡಬೇಡ ಅಂತಾಳೆ. ಏನು ಮಾಡೋದು, ನೋಡ್ತಾ ಇರಿ. ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.